ಎಬೋಲಾ ಎಂದರೆ ಏನು? ಇದು ಭಾರತ ಬರುವ ಸಾಧ್ಯತೆ ಇದೆಯೇ? ಇದರ ಲಕ್ಷಣಗಳೇನು? ಇದರಿಂದ ಸೋಂಕಿತರಾಗದಂತೆ ಕಾಪಾಡಿಕೊಳ್ಳುವ ಟಿಪ್ಸ್ ಏನು? ಇವೆಲ್ಲರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡಲು ನಾನು ಡಾಕ್ಟರ್ ಸಂದೀಪ್ ಎಸ್ ರೆಡ್ಡಿ, ಇನ್ಫೆಕ್ಷಸ್ ಡಿಸೀಸ್ ಸ್ಪೆಷಲಿಸ್ಟ್, ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ ವತಿಯಿಂದ. ಎಬೋಲಾ ಎನ್ನುವುದು ಒಂದು ಫಿಲೋವೈರಿಡೆ ಫ್ಯಾಮಿಲಿಗೆ ಒಳಗೊಂಡದ್ದು. ಇದು 1976ರಲ್ಲಿ ಮೊದಲ ಬಾರಿಗೆ ಆಫ್ರಿಕಾದಲ್ಲಿ ಕಂಡುಬಂದದ್ದು. ಆದರೆ 2014ರಲ್ಲಿ ಕಾಂಗೋ, ಲೈಬೇರಿಯಾ ಹಾಗೂ ಸಿಯರಾ ಲಿಯೋನ್ ಎಂಬ ರಾಜ್ಯದಲ್ಲಿ ದೊಡ್ಡ ಎಪಿಡೆಮಿಕ್ ಮೂಲಕ ವಿಶ್ವದ ಗಮನ ಸೆಳೆಯಿತು. ಪ್ರಾಣಿಗಳಿಂದ, ವಿಶೇಷವಾಗಿ ಫ್ರೂಟ್ ಬ್ಯಾಟ್ಸ್, ಮನುಷ್ಯರಿಗೆ ಹರಡುತ್ತದೆ. ಇದು ಕೋವಿಡ್-19 ಅಂತ ಗಾಳಿಯ ಮೂಲಕ ಹರಡುವುದಿಲ್ಲ. ಬದಲಾಗಿ ಸೋಂಕಿತರ ರಕ್ತ, ಬೆವರು, ವಾಂತಿ, ನೇರ ಸಂಪರ್ಕದಿಂದ ಮಾತ್ರ ಹರಡುತ್ತದೆ. ಪ್ರಮುಖ ಲಕ್ಷಣಗಳು ಏನೇನು? ಜ್ವರ, ತೀವ್ರ ಆಯಾಸ, ಮೈಕೈ ನೋವು, ಗಂಟಲು ನೋವು ಇವು ಆರಂಭಿಕ ಲಕ್ಷಣಗಳು. ತದನಂತರ ವಾಂತಿ, ಬೇದಿ ಮತ್ತು ಕಿಡ್ನಿ ಫೇಲ್ಯೂರ್ ನಂತ ಗಂಭೀರ ಸಮಸ್ಯೆಗೆ ಕಾಣುವ ಸಾಧ್ಯತೆ ಇರುತ್ತದೆ. ರೋಗ ತೀವ್ರಗೊಂಡಾಗ ದೇಹದ ಒಳಗೆ ಮತ್ತು ಹೊರಗೆ ರಕ್ತಸ್ರಾವವಾಗುವ ಸಾಧ್ಯತೆಯೂ ಇರುತ್ತದೆ. ಇದಕ್ಕೆ ಪ್ರಸ್ತುತಿ ಯಾವುದೇ ಲಸಿಕೆ ಅಥವಾ ವ್ಯಾಕ್ಸಿನ್ ಇಲ್ಲ. ಭಾರತದಲ್ಲಿ ಜನರಿಗೆ ಭಯಪಡುವ ಅಗತ್ಯವಿಲ್ಲ ಎಂದು ಏಮ್ಸ್ ಮಾಜಿ ನಿರ್ದೇಶಕ ಡಾಕ್ಟರ್ ರಂದೀಪ್ ಗುಲೇರಿಯಾ ಅವರು ಭರವಸೆ ನೀಡಿದ್ದಾರೆ. 2014ರಲ್ಲಿ ಕೇವಲ ಒಬ್ಬ ಅಂತಾರಾಷ್ಟ್ರೀಯ ಪ್ರಯಾಣಿಕನಲ್ಲಿ ಈ ವೈರಸ್ ಕಂಡುಬಂತು. ಅದು ಬಿಟ್ಟರೆ ಭಾರತದಲ್ಲಿ ಇದುವರೆಗೂ ಯಾವುದೇ ಎಬೋಲಾ ಪ್ರಕರಣಗಳು ವರದಿಯಾಗಿಲ್ಲ. ಇಂದಿನ ಜಾಗತಿಕ ಸಂಪರ್ಕಗಳ ಕಾರಣದಿಂದಾಗಿ ವಿಮಾನ ನಿಲ್ದಾಣದಲ್ಲಿ ಕಟ್ಟೆಚ್ಚರ ಮತ್ತು ನಿರಂತರ ಸ್ಕ್ರೀನಿಂಗ್ ಅತ್ಯಗತ್ಯ. ನಮ್ಮ ಸಿದ್ಧತೆ ಹಾಗೂ ತಡೆಗಟ್ಟುವಿಕೆ ಏನದು? ICMR ಹಾಗೂ NCDC ಅವರು ವಿಶೇಷ RT-PCR ಪರೀಕ್ಷೆಯ ಮೂಲಕ ಪರಿಸ್ಥಿತಿಯ ಮೇಲೆ ನಿಗಾ ವಹಿಸಿದ್ದಾರೆ. ಸೋಂಕಿತ ಪ್ರದೇಶಗಳಿಂದ ಬರುವ ಪ್ರಯಾಣಿಕರು ತಪಾಸಣೆ ಮತ್ತು ಅವರ ಮೇಲೆ 10 ದಿನಗಳ ಕಾಲ ನಿಗಾ ಇರುವುದು ಅಗತ್ಯ ಪ್ರಮುಖವಾಗಿದೆ. ನಮ್ಮ ಪರ್ಸನಲ್ ಹೈಜೀನ್ ಕಾಪಾಡುವುದು, ಸೋಂಕಿತ ವ್ಯಕ್ತಿಗಳಿಂದ ದೂರವಿರುವುದು ಹಾಗೂ ಈ ಬಗ್ಗೆ ಸುಳ್ಳು ವಿಚಾರಗಳನ್ನು ತಡೆದು ನಮ್ಮ ಅಮೂಲ್ಯ ಕೊಡುಗೆಯನ್ನು ನೀಡಬಹುದು. ಧನ್ಯವಾದಗಳು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.